ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ ಇದೆ. ಈ ವಿಡಿಯೋದಲ್ಲಿ ನೋಡಪ್ಪ, ಯಾರಿನ್ನೂ ಏನು ಓದಿಲ್ಲ ಇಂಗ್ಲೀಷ್, ಈಗ ಒಂದು 5 ನಿಮಿಷ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಎಲ್ಲ ಚಾಪ್ಟರ್ನ ಇಂಪಾರ್ಟೆಂಟ್ MCQ ಕ್ವಶನ್ಗಳನ್ನು ಕೊಡ್ತಾ ಇದ್ದಾನೆ, ವಿತ್ ಆನ್ಸರ್ ಕೊಡ್ತಾ ಇದ್ದಾನೆ. ಈ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ MCQಗಳನ್ನೆಲ್ಲ ಓದ್ಬಿಟ್ರೆ ಸಾಕು. ಇಷ್ಟು ಈ ಒಂದು ವಿಡಿಯೋದಲ್ಲಿ ಮಾಡಿ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಪಿನ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ. ವಿಡಿಯೋ ನೋಡಿದ ತಕ್ಷಣ ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಕೆಲಸ ಆಗ್ತಾ ಇದೆ. ನೋಡಿ ಎಷ್ಟು ಹೇಳ್ತೀನಿ, ಒಂದು ರೋಮಿಯೋ ಜೂಲಿಯೆಟಿಂದ ಹಿಡಿದು ವಾಟರ್ವರೆಗೂ ಎಷ್ಟು MCQ ಪ್ರಶ್ನೆ ಇದೆ ಅವೆಲ್ಲ ಕೊಡ್ತಾ ಇದ್ದಾನೆ. ಅದರಲ್ಲೇ ಎಲ್ಲ ಚಾಪ್ಟರ್ ಮೇಲೆ ಯಾವ್ಯಾವ ಕ್ವಶನ್ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಾ ಇದ್ದಾನೆ. ವಿಡಿಯೋನ ಕೊನೆ ತನಕ ನೋಡಿ, ಕಲ್ತು ಹೋಗೋ ಜವಾಬ್ದಾರಿ ನಿಂತು. ನಡೀರಿ, ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಎಲ್ಲ ಚಾಪ್ಟರ್ ಮೇಲೆ ರೋಮಿಯೋ ಜೂಲಿಯೆಟಿಂದ ಹಿಡಿದು ವಾಟರ್ ಮೇಲೆ ಎಷ್ಟು MCQ ಕ್ವಶನ್ ಇದೆ ಎಲ್ಲಾನು ಒಂದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ಇದಿಷ್ಟನ್ನು ನೀವು ಏನಾದರೂ ಓದ್ಕೊಂಡ್ಬಿಟ್ರೆ ಸಾಕು. ಎಲ್ಲ ಕ್ವಶನ್ ಕೊಡ್ತಾ ಇದ್ದಾನೆ. ಇಲ್ಲಿ ನೋಡಿ, ಒಂದೊಂದೇ ನೋಡ್ತಾ ಹೋಗಿ. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತಲೂ ಹೇಳ್ತೀನಿ, ಓಕೆನಾ? ಓಕೆ, ಇಲ್ಲಿ ಈ ರೋಮಿಯೋ ಜೂಲಿಯೆಟ್ ಮೇಲೆ 1, 2, 3 ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ. ಯಾವುದಂತ ಕೇಳ್ಕೊಳ್ಳಿ. 1, 2 ರಿಚ್ ಜ್ಯುವೆಲ್ 3, 4 ಇದೊಂದು ಪ್ರಶ್ನೆ. ನೆಕ್ಸ್ಟ್ ಇದೊಂದು ಪ್ರಶ್ನೆ. ಇದಿಷ್ಟನ್ನು ಓದ್ಕೊಳ್ಳಿ. ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್, ಇದು ಫಿಕ್ಸ್ ಪ್ರಶ್ನೆ, ತುಂಬ ರಿಪೀಟ್ ಆಗ್ತಾ ಇದೆ ಇದು. ನೆಕ್ಸ್ಟ್ 2 ಡಿಯರ್ ಮೇಲೆ 1, 2, 3, 4, 5 ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಆನ್ ಚಿಲ್ಡ್ರನ್ ಮೇಲೆ ತುಂಬ ಕ್ವಶನ್ಸ್ ಇಲ್ಲ. ಆನ್ ಚಿಲ್ಡ್ರನ್ ಮೇಲೆ ಇದು ಫಾಲೋ ಇಂತಂದರೆ ಇಲ್ಲಿ ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಕೊಟ್ಟಿದ್ರಲ್ಲ ಕ್ವಶನ್ ಬ್ಯಾಂಕ್, ಅಲ್ಲಿಂದ ನಾನು ಆನ್ಸರ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೇನೆ. ಇದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಥರ ಕೇಳ್ತಾರೆ. ಈ ಪ್ರಶ್ನೆನ ನೀವು ಒಂದ್ಸಲ ನೋಡ್ಕೊಳ್ಳಿ. ಬಟ್ ಓಕೆ, ಕನ್ಸಿಡರ್ ಮಾಡಿ ಇದನ್ನು ಓದಲಿಕ್ಕೆ. ಅಕಾರ್ಡಿಂಗ್ ಟು ದ ಪ್ರೊಫೆಟ್, ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಪಾತ್ ಆಫ್ ಲೈ ಇನ್ಫಿನಿಟ್ ಬೇಡ, ಇದು ಇಂಪಾರ್ಟೆಂಟ್. ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ಕ್ವಶನ್ ಬರುತ್ತೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ 1, ನವಧಾನ್ಯ ಮೂಮೆಂಟ್ 2. ಅದೇ ರೀತಿ ಇದೊಂದು ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಎಜುಕೇಟರ್, ಎಕ್ಯುಡೋರ್, ಮ್ಯಾಚ್ ದ ಫಾಲೋಯಿಂಗ್ ಮೇಲೆ ಕ್ವಶನ್ಸ್ ಇದೆ, ನೋಡ್ಕೊಂಬಿಡಿ. ಸನ್ನಿ ಮಾರ್ನಿಂಗ್ ಮೇಲೆ ಇಷ್ಟು ಸಾಕು. ನೆಕ್ಸ್ಟ್ ವೆನ್ ಯು ಆರ್ ಓಲ್ಡ್ ಮೇಲೆ ಯಾವ್ಯಾವ ಪ್ರಶ್ನೆ ಇಂಪಾರ್ಟೆಂಟ್ ಅಂದರೆ ಇದು ಒಂದು ಪ್ರಶ್ನೆ. ಇವು 4 ಓದ್ಕೊಂಬಿಡಿ, ಏನು ಒಂದೊಂದು ಶಬ್ದದಲ್ಲಿದೆ. ಈ ಪ್ರಶ್ನೆ ತುಂಬ ರಿಪಿಟೇಷನ್ ಆಗಿದೆ ನಾನು ನೋಡಿದ ಪ್ರಕಾರ. ದ ಗಾರ್ಡನರ್ ಮೇಲೆ ನೋಡೋದಾದರೆ ದ ಓಲ್ಡ್ ಮ್ಯಾನ್, ಯಾವಾಗ ಆತ ಗಾರ್ಡನರ್ ಫಿಲಾಸಫರ್ ಮತ್ತು ಒಳ್ಳೆ ಓವರ್ಸೀರ್, ಫಿಲಾಸಫರ್, ಲೇಬರರ್ ಯಾರಿದ್ರು ಅಂದರೆ ಓಲ್ಡ್ ಮ್ಯಾನ್. ಕೋಕೋನಟ್ ಟ್ರೀ, ಓನರ್ಸ್ ವೈಫ್, ಬಸವಯ್ಯ, ತಮ್ಮಣ್ಣ, ಇವೆರಡು ಪ್ರಶ್ನೆ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಮುಂದೆ ಹೋಗೋಣ. ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಏನಾದರೂ ಇದ್ದರೆ ಅದನ್ನು ನೀವು ಓದಲೇಬೇಕಾಗುತ್ತೆ. ನೆಕ್ಸ್ಟ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಪ್ರಶ್ನೆ, ಫಸ್ಟ್ ಒನ್ ಇದು ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಲ್ರೆಡಿ ಹೊಂದಿಸಿ ಬರೆದಿದ್ದೀನಿ, ನೀವು ಬೇಕಂತಂದರೆ ಇದನ್ನೊಂದ್ಸಲ ನೆನ್ಪಿಟ್ಕೋಬೇಕಷ್ಟೇ. ನೆಕ್ಸ್ಟ್ ಅದೇ ರೀತಿ ನೋಡೋದಾದರೆ ಶೂ, ಮೈನ್ಸ್, ಇದನ್ನು ಒಂದು ಓದೇ ಬಿಡಿ. ಇದನ್ನು ಬಳ್ಳಾರಿ ಜಿಲ್ಲೆ ಕ್ವಶನ್ ಪೇಪರಲ್ಲಿ ಕೇಳಿದ್ರಿ ಪ್ರಶ್ನೆಯನ್ನು. ಒಂದು, 2, 3 ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ರೀತಿ ಕ್ವಶನ್ನಲ್ಲಿ ಈ ಚಾಪ್ಟರ್ ಮೇಲೆ ಕೇಳುವಂಥ ಸಾಧ್ಯತೆ ಇದೆ. ಸೊ ಇವನು 3 ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಫಸ್ಟ್ ಒಂದು ಲೈಬ್ರರಿ, ಸೆಕೆಂಡ್, ಥರ್ಡ್, ನೆಕ್ಸ್ಟ್ ಬುಕ್ಸ್, ಪ್ರಿಸೈಸ್ ವರ್ಡ್ಸ್. ಓಕೆ, ನೆಕ್ಸ್ಟ್ ಹೋಗೋಣ. ಇದ್ರ ಮೇಲೇ ಜಾಸ್ತಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇದೆ. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಕುವೆಂಪು ಅವ್ರ ಚಾಪ್ಟರ್ನ ನೋಡೋದಾದರೆ ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. ನೆಕ್ಸ್ಟ್ ಓಕೆ, ಜಪಾನ್ ಆ್ಯಂಡ್ ಬ್ರೆಜಿಲ್
ಈ ಪ್ರಶ್ನೆ ಫಿಕ್ಸ್ ಇದು, ಇದನ್ನು ಕಣ್ಣು ಮುಚ್ಚಿ ಓದಬೇಕು ನೀವು, ಇದನ್ನು ಓದಲೇಬೇಕು. ನೆಕ್ಸ್ಟ್ ಜಪಾನ್, ನಾರಾ, ಇದು ಒಂದು ಓದಿ, ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಒಂದು ಸಲ ಕಣ್ಣಾಡಿಸಿ. ಇದು ಫಿಕ್ಸ್ ಪ್ರಶ್ನೆ, ಇದು ಫಿಕ್ಸ್ ಪ್ರಶ್ನೆ, ರಿಪೀಟ್ ಆಗಿದೆ, ರಿಪೀಟ್. ಅದೇ ರೀತಿ ವೋಟರ್ ಮೇಲೆ ನೋಡೋದಾದರೆ ಇನ್ನೊಂದು 2 ಚಾಪ್ಟರ್ ಇದೆ, ಜಸ್ಟ್ ನೋಡ್ಕೊಳ್ಳಿ. ರೂಫಸ್ ಓಕೆ ಇಂಪಾರ್ಟೆಂಟ್ ಪ್ರಶ್ನೆ, ಇದನ್ನು ಕಂಪ್ಲೀಟಾಗಿ ಓದ್ಕೊಂಡ್ಬಿಡಿ. ಮ್ಯಾಚ್ ದ ಫಾಲೋವಿಂಗ್ ರೀತಿ ಪ್ರಶ್ನೆಯನ್ನು ಓದಲೇಬೇಕಾಗುತ್ತೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಕೊನೆ ಚಾಪ್ಟರ್ ವಾಟರ್ ಮೇಲಿಂದ ಯಾವುದೇ ಕ್ವಶನ್ ಇಲ್ಲ, ಇಷ್ಟನ್ನು ನೀವು ಓದ್ಕೊಂಡ್ರೆ ಸಾಕು. MCQ ಪ್ರಶ್ನೆಯನ್ನು ನಾನು ಆಲ್ರೆಡಿ ಎಷ್ಟು ಹೇಳಿದ್ದೀನಿ ಇಷ್ಟು ಓದ್ಕೊಂಡ್ಬಿಟ್ರೆ ನೀವು ಆರಾಮಾಗಿ MCQ ಸೆಕ್ಷನಿಂದ ಏನು ಎಷ್ಟು ಮಾರ್ಕ್ಸ್ ಬರುತ್ತಲ್ಲ ಅಲ್ಲಿಗೆ ನೀವು ಪ್ರಿಪೇರ್ ಆಗ್ತೀರಾ, ರೆಡಿ ಆಗ್ತೀರಾ. ಥ್ಯಾಂಕ್ ಯು.